ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಹುಟ್ಕೊಳ್ತಾನೆ ಇರ್ತಾರೆ. ಯಾಕಂದರೆ ಸಾಕಷ್ಟು ಜನ ಒಡವೆ ಹಣಕ್ಕೆ ಮೋಸ ಮಾಡಿ ಕಿವಿಗೆ ಹೂ ಇಟ್ಟು ಹೋಗ್ತಾರೆ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ತಾವರೇ ಹೂ ಕೊಡಿಸ್ತೀನಿ ಅಂತ ಕಿವಿಗೆ ಹೂ ಇಟ್ಟಿದ್ದಾನೆ ಒಬ್ಬ ವಂಚಕ. ಆನ್ಲೈನ್ ವಂಚನೆ 90,000 ಲಲಿತಾ ಎಂಬ ಮಹಿಳೆ ಕಳ್ಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂ ತರಿಸಲಿಕ್ಕೆ ಲಲಿತಾ ಎಂಬ ಮಹಿಳೆ ಚಿಂತನೆಯನ್ನು ಮಾಡ್ತಾರೆ. ತಾವರೆ ಹೂ ಆಸೆಗೆ 90,000 ರೂಪಾಯಿಯನ್ನು ಮಹಿಳೆ ಕಳ್ಕೊಳ್ತಾಳೆ. ಕೊನೆಗೆ ತಾವರೆ ಹೂವಿನ ಆಸೆಗೆ ಬಿದ್ದು ಠಾಣೆ ಮೆಟ್ಟಿಲೇರಿದ್ದಾರೆ ಲಲಿತಾ ಎಂಬ ಮಹಿಳೆ. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 90,000 ರೂಪಾಯಿ ಕಳ್ಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಹಜವಾಗಿ ದೇವರಿಗೆ ಹೂವಿನ ಅಲಂಕಾರ ಮಾಡಬೇಕಂತ ಎಲ್ಲ ಮಹಿಳೆಯರಿಗೂ ಆಸೆ ಇರ್ತದೆ. ಅದೇ ರೀತಿಯಲ್ಲಿ ಈ ಲಲಿತಾ ಎಂಬ ಮಹಿಳೆಗೂ ಕೂಡ ಆಸೆ ಇತ್ತು ಅಂತ ಕಾಣಿಸುತ್ತೆ. ಅದರಲ್ಲೂ ಕೂಡ ನೋಡಿ, ಹೂವನ್ನು ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಎಲೆಕ್ಟ್ರಾನಿಕ್ ವಸ್ತುನ ಆನ್ಲೈನಲ್ಲಿ ತರಿಸ್ತಾರಲ್ಲ, ಆ ರೀತಿಯಾಗಿ ಹೂವನ್ನು ಕೂಡ ಆನ್ಲೈನಲ್ಲಿ ಇವರು ಬುಕ್ ಮಾಡಿದ್ದಾರೆ. ಅವನು ಹಾಗೇನೆ ಚೆನ್ನಾಗಿ 90,000 ರೂಪಾಯಿನ ಇಸ್ಕೊಂಡ್ಬಿಟ್ಟು ಕಿವಿಗೆ ಚೆನ್ನಾಗಿ ಹೂ ಮುಡಿಸಿ ವಂಚನೆ ಮಾಡ್ಕೊಂಡು ಹೋಗಿದ್ದಾನೆ. ಆನ್ಲೈನಲ್ಲಿ ಇವತ್ತು ನಾವು ಜೆನ್ಯೂನ್ ಆಗಿರುವಂಥ ಆ್ಯಪ್ಗಳಲ್ಲಿ ತರಿಸಿದ್ರು ಪ್ರಾಡಕ್ಟ್ಗಳು ಅಷ್ಟು ಕ್ವಾಲಿಟಿ ಇರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅಂಥದ್ರಲ್ಲಿ ಇವರು ಯಾರನ್ನೋ ನಂಬಿ ಇವತ್ತು ಹೂವು ತರಿಸ್ತೀನಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಿವಿಗೆ ಹೂ ಮುಡಿಸಿ 90,000 ರೂಪಾಯಿನ ಯಾಮಾರಿಸಿ ಹೋಗಿದ್ದಾನೆ. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಮಾತಿದೆಯಲ್ವಾ, ನಾವು ಎಲ್ಲಿವರೆಗೂ ಮೋಸ ಹೋಗ್ತೀವಿ ಅಲ್ಲಿವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ. ಯಾಕಂದರೆ ಸಹಜವಾಗಿ ಹೂವೆಲ್ಲ ಪರ್ಚೇಸ್ ಮಾಡೋರು ಮಾರ್ಕೆಟಾಗಿ ಹೋಗ್ತಾರೆ. KR ಮಾರ್ಕೆಟೇ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರಿಗೆ ಹತ್ತಿರ ಎಲ್ಲಿರ್ತದೆ ಅಲ್ಲಿ ಹೋಗಿಬಿಟ್ಟು ಹೂವನ್ನು ಪರ್ಚೇಸ್ ಮಾಡ್ತಾರೆ. ಯಾರು ಕೂಡ ಸಹಜವಾಗಿ ಆನ್ಲೈನಲ್ಲಿ ಹೂವನ್ನು ಯಾರು ಪರ್ಚೇಸ್ ಮಾಡಲ್ಲ. ಮೋಸ್ಟ್ಲಿ ಇದೇನೋ ರೇರ್ ಹೂ ಇರ್ಬೋದು, ಬೇರೆ ಕಡೆಯಿಂದ ತರಿಸಿರೋಂಥ ಹೂ ಇರ್ಬೋದು. ಹಾಗಾಗಿ ಇಲ್ಲಿ ಸಿಕ್ಕಿಲ್ಲ ಅಂದ್ಕೊಂಡು ಆನ್ಲೈನಲ್ಲೇನೋ ಬುಕ್ ಮಾಡಿರ್ಬೋದು. ಅದರಲ್ಲೂ ಕೂಡ 90,000 ರೂಪಾಯಿ ಖರ್ಚು ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಗ್ರ್ಯಾಂಡಲ್ಲಿ ಮಾಡಬೇಕು ಅಂತ ಲಲಿತಾ ಎಂಬ ಮಹಿಳೆ ತುಂಬ ಖುಷಿಯಲ್ಲೇ 90,000 ರೂಪಾಯಿ ಖರ್ಚು ಮಾಡಿ ಹೂವನ್ನು ತರಿಸಿ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ರು. ಆದರೆ ಅದು ವಿಧಿಯಾಟ ಬೇರೆಯೇ ಇತ್ತು. ಆತ ವಂಚಕ ಯಾಮಾರಿಸಿ ಈಕೆಯಿಂದ 90,000 ರೂಪಾಯಿನ ಲಪ್ಟಾಯಿಸ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪದೇ ಪದೇ ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇರ್ತವೆ ಇಂತಹ ಸ್ಟೋರಿಗಳು. ಆದರೂ ಕೂಡ ಜನ ಮಾತ್ರ ಎಚ್ಚೆತ್ಕೊಳ್ಳಲ್ಲ.